ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ. ಯೋವೇಲನ ಗ್ರಂಥ 2ನೇ ಅಧ್ಯಾಯದ 21ನೇ ವಾಕ್ಯ ಈ ರೀತಿ ಹೇಳ್ತದೆ, ಯೆಹೋವನು ಮಹತ್ ಕಾರ್ಯಗಳನ್ನು ಮಾಡುವನು. ಹೌದು ಪ್ರಿಯರೇ, ನಾವು ನಮ್ಮ ಕೆಲಸಗಳನ್ನ, ನಮಗೆ ಕೊಟ್ಟಿರುವಂತಹ ಜವಾಬ್ದಾರಿಗಳನ್ನ ಸರಿಯಾಗಿ ನಡೆಸುವಾಗ ನಮ್ಮ ದೇವರು ಮಹತ್ ಕಾರ್ಯಗಳನ್ನ ಮಾಡುವಾತನಾಗಿದ್ದಾರೆ. ನಾವು ಮಾಡಬೇಕಾಗಿರುವಂತಹ ಕಾರ್ಯಗಳನ್ನ ಮಾಡಿ ಕರ್ತನಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮಗೆ ತಿಳಿಸಿದ ರೀತಿಯಲ್ಲಿ ದೇವರ ರಾಜ್ಯಕ್ಕೆ ಪರವಾಗಿ ನಿಂತವರಾಗಿ ನಾವು ಉತ್ತಮವಾದ ಕಾರ್ಯಗಳನ್ನು ಮಾಡುವಾಗ ಆ ಕಾರ್ಯಗಳ ಮೂಲಕವಾಗಿ ಮಹತ್ ಕಾರ್ಯಗಳನ್ನ ನಿಮ್ಮ ಜೀವಿತದಲ್ಲಿ ಯಾವುದೆಲ್ಲ ಕಾರ್ಯವನ್ನ ನೀವು ಮಾಡಿ ದೇವರಂದ ಕಾರ್ಯವನ್ನ ಎದುರು ನೋಡ್ತಿದ್ದೀರೋ ಆ ಒಂದು ಮಹತ್ ಕಾರ್ಯವನ್ನ ದೇವರು ನಿಮ್ಮ ಜೀವಿತದಲ್ಲಿ ಮಾಡುವಾತನಾಗಿದ್ದಾರೆ. ಆದುದರಿಂದ ಸೋತು ಹೋಗದ ಹಾಗೆ ಈ ದಿನ ಆ ಮಹತ್ ಕಾರ್ಯವನ್ನ ಹೊಂದುವಂತಹ ದಿನವಾಗಿದೆ ಎಂಬುದಾಗಿ ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಮಹತ್ ಕಾರ್ಯಗಳನ್ನ ದೇವರಿಂದ ಹೊಂದಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾದಂತಹ ದೇವರೇ, ಅಪ್ಪ, ಯಾರೆಲ್ಲ ಸಹೋದರ ಸಹೋದರಿಯರು ಕರ್ತನೆ ಇದುವರೆಗೂ ಪ್ರಾರ್ಥನೆಯನ್ನ ಮಾಡಿ ನಿನ್ನ ಸನ್ನಿಧಾನದಲ್ಲಿ ಕರ್ತನೆ ಮಹತ್ ಕಾರ್ಯಗಳನ್ನ ಹೊಂದಿಕೊಳ್ಳುವುದಕ್ಕಾಗಿ ಕಾಯುತ್ತಿದ್ದಾರೋ ಅವರೆಲ್ಲರ ಜೀವಿತದಲ್ಲಿ ಅಪ್ಪ ಮಹತ್ ಕಾರ್ಯವನ್ನ ನಡೆಸಬೇಕಾಗಿ ಕರ್ತನೆ ಈ ದಿನದಲ್ಲಿ ಅವರು ಕರ್ತನೆ ಮಹತ್ ಕಾರ್ಯಗಳನ್ನ ಹೊಂದಿಕೊಳ್ಳುವ ಹಾಗೆ ಅದರ ಮೂಲಕವಾಗಿ ಪ್ರತಿಯೊಬ್ಬೊಬ್ಬರು ಕೂಡ ಆಶೀರ್ವಾದವನ್ನ, ಅಭಿವೃದ್ಧಿಯನ್ನ ಹೊಂದಿಕೊಳ್ಳುವಂತೆ ಪ್ರತಿಯೊಬ್ಬೊಬ್ಬರನ್ನ ಕರ್ತನೆ ಆಶೀರ್ವದಿಸಿ ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ಕರ್ತನೆ. ಆಮೆನ್.